ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ KC ದಾದ. ಇವತ್ ನಾವು ಬರ್ದಿಟ್ಟಿರೋದು ಕಾಣ್ತಾ ಇದೆ ತಾನೆ, ಅದೇ ಟಾಪಿಕ್ ಅನ್ನು ನೋಡ್ತಾ ಇದೀವಿ. ಮೊದಲನೇ ಚಾಪ್ಟರ್ ನ 9ನೇ ಟಾಪಿಕ್ ಎಲೆಕ್ಟ್ರಿಕ್ ಫ್ಲಕ್ಸ್ ನ ನೋಡ್ತಾ ಇದ್ದೀವಿ. ಏನಿದು ಎಲೆಕ್ಟ್ರಿಕ್ ಫ್ಲಕ್ಸ್? ತುಂಬಾ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ, ಆಯ್ತಾ? ನಮ್ ಕಡೆ ಎಲ್ಲ ಚಹಾ ಮಾಡ್ತಾರೆ ಕುಡಿಯೋಕೆ. ತುಂಬಾ ಕಡೆ ನಿಮ್ಮ ಉತ್ತರ ಕರ್ನಾಟಕ ಬದಿಗೆಲ್ಲ ಕರಾವಳಿಯವರು ಚಹಾ ಮಾಡ್ಕೊಂಡು ಕುಡಿತಾರೆ. ನೀವು ಮಲೆನಾಡು ಬದಿಯವರೆಲ್ಲ ಕಾಫಿ ಕುಡಿಯೋ ರೂಢಿ ನಿಮ್ಗೆ, ಹೌದಾ? ನಮ್ದೆಲ್ಲ ಚಹಾ ಕುಡಿಯೋ ರೂಢಿ. ಚಹಾ ಕುಡಿಯೋಕ್ಕಿಂತ ಮೊದಲು ಚಹಾ ಎಲ್ಲ ಮಾಡಾದ್ಮೇಲೆ ಆ ಚಹಾ ಪುಡಿ ಎಲ್ಲ ಸಿಗ್ಬಾರ್ದು ಅಂತ ನಾವು ಅದನ್ನ ಗಾಳಿಸ್ಕೋತೀವಿ. ಓಕೆ, ಆ ರೀತಿ ಗಾಳಿಸ್ತಿದೀವಿ ಅಂತ ಇಟ್ಕೊಳ್ಳೋಣ. ಅಮ್ಮಗೆ ಹೇಳಿದ್ವಿ, ಅಮ್ಮ ನೀ ಮೇಲಿಂದ ಚಹಾ ಸುರಿ, ನಾ ಈ ಕಡೆಯಿಂದ ಗಾಳಿಸ್ಕೋತೆ ಅಂತ ಹೇಳಿದ್ದೀನಿ. ನಾವು ಅಮ್ಮ ಚಹಾ ಸುರಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ನು. ಓಕೆನಾ, ನಮ್ಮ ಅಮ್ಮ ಚಹಾ ಸುರಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಚಹಾ ಮೇಲಿಂದ ಕೆಳಗಡೆ ಬೀಳ್ತಾ ಇದೆ. ನಾನೀಗ ಇದನ್ನ ತಗೊಂಡೋಗಿ ಹಿಂಗ್ ಹಿಡ್ದೆ ಅಂತಂದ್ರೆ ಗಾಳಿಸೋದಕ್ಕೆ ಹಿಡ್ದೆ. ಈಗ ಎಷ್ಟು ಚಹಾ ಇದ್ರ ಮೂಲಕ, ಈ ಏರಿಯಾದ ಮೂಲಕ ಎಷ್ಟು ಚಹಾ ಪಾಸ್ ಆಗ್ತದೆ? ಈ ಏರಿಯಾ ಕಾಣ್ತಾ ಇದೆ ನಿಮ್ಗೆ, ವೈಟ್ ಕಲರ್ ಇರೋದು ಗಾಳಿಸೋ ಏರಿಯಾ. ಈ ಗಾಳಿಸೋ ಏರಿಯಾದ ಮೂಲಕ ಎಷ್ಟು ಚಹಾ ಪಾಸ್ ಆಗ್ತಾ ಇದೆಯೋ ಪ್ರತಿ ಸೆಕೆಂಡ್, ನಾವು ಅದಕ್ಕೆ ಚಹಾ ಫ್ಲಕ್ಸ್ ಅಂತ ಕರಿಬಹುದು, ಟೀ ಫ್ಲಕ್ಸ್ ಅಂತ ಕರಿಬಹುದು. ನೀವು ಕಾಫಿ ಗಾಳಿಸ್ಕೊಂತ ಇದ್ರೆ ಕಾಫಿ ಫ್ಲಕ್ಸ್ ಅಂತ ಕರಿಬಹುದು. ಓಕೆನಾ, ಇದು ಫ್ಲಕ್ಸ್ ಆಯ್ತು. ಫ್ಲಕ್ಸ್ ವಿಷಯ ಇಷ್ಟೇ, ಪ್ರತಿ ಸೆಕೆಂಡು ಇದ್ರ ಮೂಲಕ ಎಷ್ಟು ಚಹಾ ಪಾಸ್ ಆಗ್ತಾ ಇದೆಯೋ ಅದು ಫ್ಲಕ್ಸ್. ಓಕೆನಾ, ಫ್ಲಕ್ಸ್ ಅಂದ್ರೆ ಪ್ರತಿ ಸೆಕೆಂಡ್ ಇದ್ರ ಮೂಲಕ ಏನ್ ಪಾಸ್ ಆಗ್ತಾ ಇದೆಯೋ, ಈ ಏರಿಯಾದ ಮೂಲಕ ಏನ್ ಪಾಸ್ ಆಗ್ತಾ ಇದೆಯೋ ಅದು ಫ್ಲಕ್ಸ್. ಇದು ಫ್ಲಕ್ಸ್ ಅಂದ್ಮೇಲೆ ನೀವು ಈ ಫ್ಲಕ್ಸ್ ಅನ್ನ ಯಾವ ರೀತಿಯಾಗಿ ಹೆಚ್ಚು ಮಾಡಬಹುದು? ಒಂದ್ ಸ್ವಲ್ಪ ವಿಚಾರ ಮಾಡಿ, ಥಿಂಕ್ ಮಾಡಿ. ಇಷ್ಟಕ್ಕೆ ಚಹಾ ಬೀಳ್ತಾ ಇದೆ, ನೀವು ಈಗ ಹಿಡ್ಕೊಂಡಿದ್ದೀರಾ. ಈ ಫ್ಲಕ್ಸ್ ಜಾಸ್ತಿ ಆಗ್ಬೇಕು ಅಂತಂದ್ರೆ ನೀವ್ ಏನೇನ್ ಮಾಡ್ಬೋದು? ಮೊದಲನೇ ಐಡಿಯಾ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮೊದಲನೇ ಐಡಿಯಾ, ಅಮ್ಮ ನೀ ಇಷ್ಟೇ ಚಹಾ ಯಾಕೆ ಇಷ್ಟು ಬರೀಕದಾಗ ಯಾಕೆ ಚಹಾ ಬಿಡ್ತಿದೆ, ಒಂದ್ ಸ್ವಲ್ಪ ಜಾಸ್ತಿ ಚಹಾ ಬಿಡು ಅಂತ ಹೇಳಿ ಇಷ್ಟೇ ಬರ್ತಿರೋ ಚಹಾ ಅನ್ನ ನೀವು ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು, ಇಷ್ಟು ಚಹಾ ಬೀಳೋ ತರ ಮಾಡ್ಕೋಬಹುದು. ಇವಾಗ ಏನಾಗತ್ತೆ? ಫ್ಲಕ್ಸ್ ಜಾಸ್ತಿ ಆಗತ್ತೆ. ಯಾಕಂದ್ರೆ ಇದ್ರ ಮೂಲಕ ಜಾಸ್ತಿ ಚಹಾ ಪಾಸ್ ಆಗತ್ತೆ ತಾನೆ. ಇದ್ರ ಮೂಲಕ ಜಾಸ್ತಿ ಚಹಾ ಪಾಸ್ ಆದ್ರೆ ಆಬ್ವಿಯಸ್ಲಿ ಫ್ಲಕ್ಸ್ ಜಾಸ್ತಿ ಆದಂಗಾಯ್ತು. ಫ್ಲಕ್ಸ್ ಅಂತಂದ್ರೆ ಏನು? ಇದ್ರ ಮೂಲಕ ಏನ್ ಚಹಾ ಪಾಸ್ ಆಗ್ತಾ ಇದೆಯೋ ಅದು ಫ್ಲಕ್ಸ್ ಆಗಿತ್ತು ತಾನೆ. ಸೊ ಬೀಳ್ತಾ ಇರೋ ಚಹಾ ಜಾಸ್ತಿ ಆದ ಹಾಗೆ ಫ್ಲಕ್ಸ್ ಜಾಸ್ತಿ ಆದಾಗ ಆಯ್ತು. ಇನ್ನೊಂದ್ ಏನ್ ಐಡಿಯಾ ಮಾಡ್ಬೋದು ನೀವು? ಸಪೋಸ್ ಈಗ ನೀವು ಇಷ್ಟು ದೊಡ್ಡ ಏರಿಯಾ ತಗೊಂಡಿದ್ದೀರಾ. ಸಪೋಸ್ ಒಂದ್ ಚಿಕ್ಕದು ಇದೇ ರೀತಿ ಜಾಳ್ಗಿಯನ್ನ ಒಂದ್ ಸ್ವಲ್ಪ ಚಿಕ್ಕ ಜಾಳ್ಗಿ ತಗೊಂಡೋಗಿ ಹಿಡ್ಕೊಂಡ್ರೆ ಫ್ಲಕ್ಸ್ ಏನಾಗ್ತಾ ಇತ್ತು? ಕಡಿಮೆ ಆಗ್ತಾ ಇತ್ತು. ಯಾಕಂದ್ರೆ ಇಷ್ಟೇ ಏರಿಯಾದ ಮೂಲಕ ಏನಾಗ್ಬೇಕಾಗಿತ್ತು? ಚಹಾ ಪಾಸ್ ಆಗ್ಬೇಕಾಗಿತ್ತು. ಸೊ ಇಷ್ಟೇ ಏರಿಯಾದ ಮೂಲಕ ಎಷ್ಟು ಚಹಾ ಪಾಸ್ ಆಗೋದಕ್ಕೆ ಸಾಧ್ಯ? ಸೊ ಫ್ಲಕ್ಸ್ ಕಮ್ಮಿ ಆಗ್ತಾ ಇತ್ತು. ಮೊದಲನೇದೇನು? ಎಷ್ಟು ಚಹಾ ಇದೆ ಅನ್ನೋದು, ಹೌದಾ? ಎಷ್ಟು ಚಹಾ ಇದೆ ಅನ್ನೋದು. ಎರಡನೇ ಪಾಯಿಂಟ್ ಏನು? ನಾವು ಯಾವ್ದ್ರ ಮೂಲಕ ಗಾಳಿಸ್ಕೋತಿದೀವಲ್ವಾ, ಅದ್ರ ಏರಿಯಾ ಎಷ್ಟಿದೆ ಅನ್ನೋದು. ಓಕೆನಾ, ಎರಡನೇ ಪಾಯಿಂಟ್ ಏನು? ಏರಿಯಾ ಎಷ್ಟಿದೆ ಅನ್ನೋದು ಫ್ಲಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮೂರನೇ ಪಾಯಿಂಟ್ ಏನು ಅಂತಂದ್ರೆ, ಸ್ವಲ್ಪ ವಿಚಾರ ಮಾಡಿದವ್ರಿಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಮೂರನೇ ಪಾಯಿಂಟ್ ಅನ್ನ ಗೆಸ್ ಮಾಡಿ ನೋಡುವ. ನೀವು ನಿಮ್ ಕೈಲಾದ್ರೆ ಗೆಸ್ ಮಾಡಿ, ಇಲ್ಲಾದ್ರೆ ವಿಡಿಯೋ ಪಾಸ್ ಮಾಡ್ಕೊಂಡು ಒಂದ್ 2 ನಿಮಿಷ ವಿಚಾರ ಮಾಡಿದ್ರು ಓಕೆ. ನಾನು ಹೇಳ್ಬಿಡ್ಲಾ? ಈಗ ಮೊದಲು ನೀವು ಈ ರೀತಿ ಇಟ್ಕೊಂಡಿದ್ರಿ, ಏನಾಗಿತ್ತು? ಫ್ಲಕ್ಸ್ ಜಾಸ್ತಿ ಬರ್ತಾ ಇತ್ತು. ಈಗ ಸಪೋಸ್ ನಾನು ಇಷ್ಟು ಮಾಡ್ಬಿಟ್ರೆ ಈ ಏರಿಯಾದ ಮೂಲಕ ಪಾಸ್ ಆಗುವಂತ ಫ್ಲಕ್ಸ್ ಕಡಿಮೆ ಆದಾಗತ್ತೆ. ಇಷ್ಟು ಮಾಡ್ಬಿಟ್ರೆ ಈಗ ಈ ಏರಿಯಾದ ಮೂಲಕ ಒಂದು ಹನಿ ಚಾನು ಪಾಸ್ ಆಗಲ್ಲ. ಸೊ ಫ್ಲಕ್ಸ್ 0 ಆಗ್ಬಿಡತ್ತೆ. ಮೂರನೇದೇನಪ್ಪಾ ಅಂತಂದ್ರೆ, ಯಾವ ಆಂಗಲ್ ಅಲ್ಲಿ ಹಿಡಿತಾ ಇದೀವೋ ಅದು ಇಂಪಾರ್ಟೆಂಟ್. ಸೊ ಈ 3 ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ, ಈ 3 ವಿಷಯಗಳು ಇಂಪಾರ್ಟೆಂಟ್ ಆಗುತ್ತೆ. ಮೂರನೇದೇನು? ಆಂಗಲ್. ಓಕೆನಾ, ಈ ರೀತಿ ಹಿಡಿದ್ರೆ ಜಾಸ್ತಿ ಫ್ಲಕ್ಸ್ ಇರುತ್ತೆ, ಈ ರೀತಿ ಮಾಡ್ತಾ ಹೋದ್ರೆ ಕಮ್ಮಿ ಫ್ಲಕ್ಸ್ ಆಗತ್ತೆ. ಓಕೆನಾ, ಈಗ ಇದೇ ಕಾನ್ಸೆಪ್ಟ್ ಇದೇ ರೀತಿ ಇರುತ್ತೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ. ಈಗ ಸಪೋಸ್ ಇಲ್ಲಿ ಚಹಾ ಬೀಳ್ತಾ ಇಲ್ಲ, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಇಲೆಕ್ಟ್ರಿಕ್ ಫೀಲ್ಡ್ ಇದೆ, ಅದನ್ನ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮೂಲಕ ತಾನೇ ರಿಪ್ರೆಸೆಂಟ್ ಮಾಡೋದು. ಈಗ ಇಲ್ಲಿ ಏನೋ ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆನಾ, ಇಲ್ಲಿ ಏನಿದೆ? ಇಲೆಕ್ಟ್ರಿಕ್ ಫೀಲ್ಡ್ ಇದೆ. ಈಗ ಇಲೆಕ್ಟ್ರಿಕ್ ಫ್ಲಕ್ಸ್ ಅಂತಂದ್ರೆ ಏನು? ಯಾವ್ದಾದ್ರು ಒಂದು ಏರಿಯಾ ಕನ್ಸಿಡರ್ ಮಾಡಿ, ಈ ಏರಿಯಾದ ಮೂಲಕ ಎಷ್ಟು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದೆಯೋ ಅದನ್ನ ಇಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಓಕೆ, ಈ ಹಿಂಗಿಟ್ರೆ ಇದ್ರ ಮೂಲಕ 3 ಫ್ಲಕ್ಸ್ ಪಾಸ್ ಆಗುತ್ತೆ. ಈ ರೀತಿ ಅಡ್ಡ ಮಾಡಿದ್ರೆ ಕಮ್ಮಿ ಪಾಸ್ ಆಗುತ್ತೆ, ಹೀಗಿಟ್ರೆ 0ನೇ ಪಾಸ್ ಆಗುತ್ತೆ. ಓಕೆನಾ, ಇದು ಇಲೆಕ್ಟ್ರಿಕ್ ಫ್ಲಕ್ಸ್. ಏರಿಯಾದ ಮೂಲಕ ಎಷ್ಟು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದೆಯೋ ಅದು ಇಲೆಕ್ಟ್ರಿಕ್ ಫ್ಲಕ್ಸ್. ಸೊ ಇಲೆಕ್ಟ್ರಿಕ್ ಫ್ಲಕ್ಸ್ ಜಾಸ್ತಿ ಆಗ್ಬೇಕು ಅಂತಂದ್ರೆ ನಾವು ಮೊದಲನೇದಾಗಿ ಏನ್ ಮಾಡ್ಕೋಬೇಕು? ಈಗ ನೋಡಿ, ಇಷ್ಟೇ ಇದೆ ಇಲೆಕ್ಟ್ರಿಕ್ ಫ್ಲಕ್ಸ್, ಕಮ್ಮಿ ಇದೆ ಅಂತಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ ಇದೆ ಅಂತಂದ್ರೆ ಫ್ಲಕ್ಸ್ ಆಬ್ವಿಯಸ್ಲಿ ಕಮ್ಮಿ ಇರುತ್ತೆ. ಈಗ ನಾನು ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ನ ಜಾಸ್ತಿ ಮಾಡಿದ್ರೆ, ಇಲೆಕ್ಟ್ರಿಕ್ ಫೀಲ್ಡ್ ನ ಜಾಸ್ತಿ ಮಾಡ್ಬಿಟ್ರೆ ಆಬ್ವಿಯಸ್ಲಿ ಇಲೆಕ್ಟ್ರಿಕ್ ಫ್ಲಕ್ಸ್ ಜಾಸ್ತಿ ಆಗತ್ತೆ. ಇದ್ರ ಮೂಲಕ ಹೋಗುವಂತಹ ಏನು ಇಲೆಕ್ಟ್ರಿಕ್ ಫೀಲ್ಡ್ ಲೆಂತ್ ಜಾಸ್ತಿ ಆಗತ್ತೆ ತಾನೆ, ಇಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಮಾಡಿದ್ರೆ. ಸೊ ಮೊದಲನೇದು ಇಲೆಕ್ಟ್ರಿಕ್ ಫೀಲ್ಡ್ ನ ನಾವು ಜಾಸ್ತಿ ಮಾಡೋಣ. ಓಕೆನಾ, ಮೊದಲನೇದು ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಜಾಸ್ತಿ ಮಾಡಿದ್ರೆ ನಾವು ಇಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ಜಾಸ್ತಿ ಮಾಡೋದು. ಎರಡನೇದು ಸೇಮ್ ಅಲ್ಲೇ ಚಾದ್ ವಿಷಯದಲ್ಲಿ ಏನ್ ಮಾಡಿದ್ರು ಸೇಮ್ ಲಾಜಿಕ್, ಆಯ್ತಾ? ಚಿಕ್ಕ ಏರಿಯಾ ಇಟ್ಕೊಂಡ್ರೆ ಕಮ್ಮಿ ಇಲೆಕ್ಟ್ರಿಕ್ ಫ್ಲಕ್ಸ್, ಜಾಸ್ತಿ ಏರಿಯಾ ತಗೊಂಡ್ರೆ ಜಾಸ್ತಿ ಇಲೆಕ್ಟ್ರಿಕ್ ಫ್ಲಕ್ಸ್. ಸಿಂಪಲ್. ಸೊ ಎರಡನೇ ವಿಷಯ ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತೆ? ಏರಿಯಾದ ಮೇಲೆ ಡಿಪೆಂಡ್ ಆಗತ್ತೆ. ಮೂರನೇ ವಿಷಯ ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತಪ್ಪ? ಹೆಂಗ್ ಹಿಡ್ದಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಹಿಂಗ್ ಹಿಡಿದ್ರೆ ಜಾಸ್ತಿ ಇಲೆಕ್ಟ್ರಿಕ್ ಫ್ಲಕ್ಸ್,
ಹಿಂಗ್ ಮಾಡಿದ್ರೆ ಒಂದ್ ಸ್ವಲ್ಪ ಕಮ್ಮಿ, ಹಿಂಗ್ ಮಾಡಿದ್ರೆ 0. ಓಕೆನಾ? ಸೊ ಯಾವ ಆಂಗಲ್ ಅಲ್ಲಿ ಹಿಡ್ದಿದ್ದೀರಾ ಅನ್ನೋದು ಕೂಡ ಮುಖ್ಯ ಆಗತ್ತೆ. ಈಗ ಆ ಆಂಗಲ್ ಬಗ್ಗೆ ನಾವು ಒಂದ್ ಸ್ವಲ್ಪ ವಿಚಾರ ಮಾಡೋಣ. ಓಕೆನಾ? ಆಂಗಲ್ ಬಗ್ಗೆ ಒಂದ್ ಸ್ವಲ್ಪ ವಿಚಾರ ಮಾಡೋಣ. ಈಗ ನೋಡಿ, ನಾವು ಫಿಸಿಕ್ಸ್ ಅಲ್ಲೆಲ್ಲ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಈ ಏರಿಯಾಕ್ಕೆ ಒಂದು ಡೈರೆಕ್ಷನ್ ಕೊಟ್ಕೋಬೇಕು ಅಂತಿದ್ರೆ, ಇದು ಏರಿಯಾ. ಓಕೆನಾ? ಇದ್ರ ಡೈರೆಕ್ಷನ್ ಕೊಟ್ಕೋಬೇಕು ಅಂತಿದ್ರೆ ಪರ್ಪೆಂಡಿಕ್ಯುಲರ್ ಕೊಡ್ತೀವಿ, ಈ ರೀತಿಯಾಗಿ ಕೊಡ್ತೀವಿ, ಅಥವಾ ಈ ರೀತಿಯಾಗಿ ಕೊಡ್ತೀವಿ. ಯಾವ್ದಾದ್ರು ಒಂದು, ನಾವು ಈ ರೀತಿ ಅಂದ್ರೆ ಈ ರೀತಿ ಕನ್ಸಿಡರ್ ಮಾಡ್ಬೋದು, ಅಥವಾ ಈ ರೀತಿ ತಗೊಳಕ್ ಮನ್ಸಿದ್ರೆ ನಾವು ಈ ರೀತಿ ಕನ್ಸಿಡರ್ ಮಾಡ್ಬೋದು. ಓಕೆನಾ? ಏರಿಯಾಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರೋ ಡೈರೆಕ್ಷನ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಈಗ ನಾನು ಏರಿಯಾ ಹಿಂಗಿಟ್ಟಿದ್ದೇನೆ ಅಂದ್ಮೇಲೆ ಇದ್ರ ಡೈರೆಕ್ಷನ್ ಏನಂತ ಕನ್ಸಿಡರ್ ಮಾಡ್ಲಿ, ನಾನು ಹೀಗ್ ಕನ್ಸಿಡರ್ ಮಾಡ್ತಾನೆ. ಏರಿಯಾ ಹಿಂಗಿಟ್ಟಿದ್ದೀನಿ ಅಂದ್ಮೇಲೆ ಇದ್ರ ಡೈರೆಕ್ಷನ್ ಏನಾಯ್ತು, ಹಿಂಗಾಗ್ಬೇಕಾಯ್ತು. ಹಿಂಗಿಟ್ಟಿದ್ದೀನಿ ಅಂದ್ಮೇಲೆ ಇದ್ರ ಡೈರೆಕ್ಷನ್ ಹೀಗಾಗ್ಬೇಕಾಯ್ತು. ಓಕೆನಾ? ಏರಿಯಾದ ಡೈರೆಕ್ಷನ್ ಅನ್ನ ನಾವು ಇದೇ ರೀತಿಯಲ್ಲಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇವಾಗ ಸಪೋಸ್ ನಾನು ಹಿಂಗ್ ಇಟ್ಕೊಂಡಪ್ಪ, ಫ್ಲಕ್ಸ್ ಏನಿರತ್ತೆ, ಜಾಸ್ತಿ ಇರತ್ತೆ. ಏರಿಯಾ ನಾನು ಹಿಂಗ್ ಕನ್ಸಿಡರ್ ಮಾಡಿದ್ರೆ, ಏರಿಯಾ ಇದು ಏರಿಯಾ ತಾನೆ, ಏರಿಯಾ ಡೈರೆಕ್ಷನ್ ಅನ್ನ ನಾನು ಹೀಗ್ ಕನ್ಸಿಡರ್ ಮಾಡಿದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಕೂಡ ಹೀಗೆ ಇದೆ. ಇವೆರಡರ ನಡುವೆ ಆಂಗಲ್ ಎಷ್ಟಿದೆ ಇವಾಗ, 0 ಇದೆ. ಇಲೆಕ್ಟ್ರಿಕ್ ಫ್ಲಕ್ಸ್ ಮ್ಯಾಕ್ಸಿಮಮ್ ಇರಬೇಕು ಅಂತಂದ್ರೆ ಏರಿಯಾದ ಡೈರೆಕ್ಷನ್ ಮತ್ತೆ ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಸೇಮ್ ಇದೆ, ಅಂದ್ರೆ ಅವುಗಳ ನಡುವೆ ಇರುವಂತ ಆಂಗಲ್ 0 ಇದೆ. ಕರೆಕ್ಟಾ? ಆಂಗಲ್ 0 ಇದೆ ಅಂತಂದ್ರೆ, ಆಂಗಲ್ 0 ಇದ್ರೆ ಫ್ಲಕ್ಸ್ ಏನಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಸಪೋಸ್ ಮಿನಿಮಮ್ ನಾ ಎಂತ ಮಾಡ್ಬೋದು, ಫ್ಲಕ್ಸ್ 0 ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು, ಇದು ಏರಿಯಾವನ್ನ ಹೀಗೆ ಹಿಡ್ಕೋಬೇಕು. ಹೌದಾ? ಏರಿಯಾ ಹೀಗೆ ಹಿಡ್ಕೊಂಡ್ರೆ ಏರಿಯಾ ಡೈರೆಕ್ಷನ್ ಏನಾಯ್ತು, ಇದಾಯ್ತು. ಏರಿಯಾ ಡೈರೆಕ್ಷನ್ ಇದು, ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಇದು. ಇವೆರಡರ ನಡುವೆ ಆಂಗಲ್ ಎಷ್ಟಿದೆ ಗುರು, 90 ಡಿಗ್ರಿ ಇದೆ. 90 ಡಿಗ್ರಿ ಆಂಗಲ್ ನಲ್ಲಿ ಈ ರೀತಿಯಾಗಿ ಹಿಡ್ಕೊಂಡ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಏರಿಯಾದ ಡೈರೆಕ್ಷನ್ 90 ಡಿಗ್ರಿ ಬರೋ ರೀತಿಯಲ್ಲಿ ನಾವು ಹಿಡ್ಕೊಂಡ್ರೆ, 90 ಡಿಗ್ರಿ ಬರೋ ರೀತಿಯಲ್ಲಿ ಹಿಡ್ಕೊಂಡ್ರೆ ಇಲೆಕ್ಟ್ರಿಕ್ ಫ್ಲಕ್ಸ್ ಮಿನಿಮಮ್ ಇರುತ್ತೆ. ಈಗ ನೀವು ಹೇಳಿ, ಈ ಸೈನ್ ಥೀಟಾ ಕಾಸ್ ಥೀಟಾ ಎಲ್ಲ ನಿಮ್ಗೆ ಗೊತ್ತು ತಾನೆ. ಈಗ ಸೈನ್ ಥೀಟಾದ ವ್ಯಾಲ್ಯೂ 0 ನಲ್ಲಿ ಜಾಸ್ತಿ ಇರುತ್ತೋ, ಏನ್ ಕಾಸ್ ಥೀಟಾದ ವ್ಯಾಲ್ಯೂ 0 ನಲ್ಲಿ ಮ್ಯಾಕ್ಸಿಮಮ್ ಇರುತ್ತೋ? ಸೈನ್ ಥೀಟಾ ವ್ಯಾಲ್ಯೂ 0 ನಲ್ಲಿ ಮ್ಯಾಕ್ಸಿಮಮ್ ಇರುತ್ತೋ, ಏನ್ ಕಾಸ್ ಥೀಟಾದ ವ್ಯಾಲ್ಯೂ 0 ನಲ್ಲಿ ಮ್ಯಾಕ್ಸಿಮಮ್ ಇರುತ್ತೋ? ನೀವು ಹೇಳ್ಬೇಕು. ಕಾಸ್ ಥೀಟಾದ ವ್ಯಾಲ್ಯೂ 0 ನಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. ಯಾಕೆ? ಕಾಸ್ ಥೀಟಾದ ವ್ಯಾಲ್ಯೂ 0 ಡಿಗ್ರಿ ಇದ್ದಾಗ ಕಾಸ್ 0 ಇಸ್ 1. ಹೌದಾ? ಸೈನ್ 0 ಏನಾಗಬೇಕಾಯ್ತು, 0. ಸೊ ಯಾವ್ದು ಮ್ಯಾಕ್ಸಿಮಮ್, ಇದು. ಸೊ ನಾವು ಕಾಸ್ ಅನ್ನ ಕನ್ಸಿಡರ್ ಮಾಡಬಹುದು. 90 ಡಿಗ್ರಿ ಇರ್ಬೇಕಾದ್ರೆ ಮಿನಿಮಮ್ ಇರ್ಬೇಕು ತಾನೆ. ಕಾಸ್ ಅನ್ನ ಕನ್ಸಿಡರ್ ಮಾಡಿ. ಕಾಸ್ 90 ಎಷ್ಟು, 0. ಸೈನ್ 90 ಎಷ್ಟು ಬರ್ತಾ ಇತ್ತು, ಸೈನ್ 90 ಇಸ್ 1 ಅಂತ ಬರ್ತಾ ಇತ್ತು. ಸೊ ಆಬ್ವಿಯಸ್ಲಿ ನಮ್ ಆಂಗಲ್ ಅನ್ನೋದು ಕಾಸ್ ಥೀಟಾದ ಮೇಲೆ ಡಿಪೆಂಡ್ ಆಗಿದೆ. ಹೌದಾ? ಕಾಸ್ ಥೀಟಾದ ಮೇಲೆ ಡಿಪೆಂಡ್ ಆಗಿದೆ. ಮೊದಲನೇದು ಇಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ ಅನ್ನೋದು, ಎರಡನೇದು ಏರಿಯಾ ಎಷ್ಟಿದೆ ಅನ್ನೋದು, ಮೂರನೇದು ಕಾಸ್ ಥೀಟಾ ವ್ಯಾಲ್ಯೂ ಏನ್ ಬರುತ್ತೆ ಅನ್ನೋದು. ಓಕೆನಾ? ಸೊ ಈ 3 ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡ್ರೆ ನಾವು ಇಲೆಕ್ಟ್ರಿಕ್ ಫ್ಲಕ್ಸ್ ಗೆ ಫಾರ್ಮುಲಾವನ್ನ ಬರಿಬಹುದು. ಇಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ನಾವು ಡಿನೋಟ್ ಮಾಡ್ಬೇಕಾದ್ರೆ ಹೆಂಗ್, ನಾವು ಲೆಂತ್ ಅನ್ನ ಎಲ್ ನಿಂದ ಡಿನೋಟ್ ಮಾಡ್ತಿದ್ವಿ, ಮತ್ತೆ ರೇಡಿಯಸ್ ಅನ್ನ ಆರ್ ನಿಂದ ಡಿನೋಟ್ ಮಾಡ್ತಿದ್ವಿ. ಇದೇ ರೀತಿಯಲ್ಲಿ ನಾವು ಇಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ಫೈ ಅನ್ನುವಂತಹ ಅಕ್ಷರದಿಂದ ಡಿನೋಟ್ ಮಾಡ್ತೀವಿ. ಇದು ಇಂಗ್ಲಿಷ್ ಅಕ್ಷರ ಅಲ್ಲ, ಬೇರೆ ಭಾಷೆ ಅಕ್ಷರ. ಆಯ್ತಾ? ಫೈ ಅನ್ನುವಂತ ಅಕ್ಷರದಿಂದ ಡಿನೋಟ್ ಮಾಡ್ತೀವಿ ಇಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ. ಇವಾಗ ಈ ಇಲೆಕ್ಟ್ರಿಕ್ ಫ್ಲಕ್ಸ್ ಗೆ ಒಂದು ಫಾರ್ಮುಲಾ ಬರ್ಕೊಳ್ಳೋಣ. ಓಕೆನಾ? ಇಲೆಕ್ಟ್ರಿಕ್ ಫ್ಲಕ್ಸ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಮೊದಲನೇದು ಅದು ಇಲೆಕ್ಟ್ರಿಕ್ ಫೀಲ್ಡ್ ನ ಮೇಲೆ ಡಿಪೆಂಡ್ ಆಗುತ್ತೆ. ಇಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇದೆ ಅಂತಂದ್ರೆ ಇಲೆಕ್ಟ್ರಿಕ್ ಫ್ಲಕ್ಸ್ ಜಾಸ್ತಿ ಆಗುತ್ತೆ. ಇಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ ಇದೆ ಅಂತಂದ್ರೆ ಇಲೆಕ್ಟ್ರಿಕ್ ಫ್ಲಕ್ಸ್ ಕಮ್ಮಿ ಆಗುತ್ತೆ. ಸೊ ಇಲೆಕ್ಟ್ರಿಕ್ ಫೀಲ್ಡ್ ನ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇನ್ನದು ಡಿಪೆಂಡ್ ಆಗೋದು ಏರಿಯಾದ ಮೇಲೆ. ಹೌದಾ? ಸೊ ಏರಿಯಾ ಆದ್ಮೇಲೆ, ಏರಿಯಾ ಜಾಸ್ತಿ ಇದ್ರೆ ಫ್ಲಕ್ಸ್ ಜಾಸ್ತಿ, ಏರಿಯಾ ಕಡಿಮೆ ಇದ್ರೆ ಫ್ಲಕ್ಸ್ ಕಡಿಮೆ. ಮೂರನೇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಕಾಸ್ ಥೀಟಾ ಮೇಲೆ ಡಿಪೆಂಡ್ ಆಗುತ್ತೆ. ಹೌದಾ? ಕಾಸ್ ಥೀಟಾ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಮ್ಮ ಇಲೆಕ್ಟ್ರಿಕ್ ಫ್ಲಕ್ಸ್ ನ ಫಾರ್ಮುಲಾ. ಓಕೆನಾ? ನೀವು ಈ ಕ್ರಾಸ್ ಪ್ರಾಡಕ್ಟು, ಡಾಟ್ ಪ್ರಾಡಕ್ಟು ಅಂತ ಕಲ್ತಿದ್ರ PUC ಇರ್ಬೇಕಾದ್ರೆ, ಫಸ್ಟ್ PUC ಇರ್ಬೇಕಾದ್ರೆ ಕ್ರಾಸ್ ಪ್ರಾಡಕ್ಟ್ ಅಂತ ಬಂದಾಗ ನಮಗೆ ಸಿಗುವಂತಹ ವಸ್ತು ಏನ್ ಸಿಗತ್ತೆ, ಅದು ವೆಕ್ಟರ್ ಆಗಿರುತ್ತೆ. ಓಕೆನಾ? ಕ್ರಾಸ್ ಪ್ರಾಡಕ್ಟ್ ಇಂದ ನಮ್ಗೆ ಏನ್ ಸಿಗತ್ತೋ ಅದು ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ನಮಗೆ ಡಾಟ್ ಪ್ರಾಡಕ್ಟ್ ಇಂದ ಏನ್ ಸಿಗತ್ತೋ ಅದು ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಓಕೆನಾ? ಕ್ರಾಸ್ ಪ್ರಾಡಕ್ಟ್ ಇಂದ ಸಿಗುವಂತದ್ದು ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ, ಡಾಟ್ ಪ್ರಾಡಕ್ಟ್ ಇಂದ ಸಿಗುವಂತದ್ದು ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಈಗ ಯಾವ್ದಾದ್ರು ಎರಡು ವಸ್ತುವಿನ ಕ್ರಾಸ್ ಪ್ರಾಡಕ್ಟ್ ಇದೆ ಅಂತಂದ್ರೆ ಅದರ ಫಾರ್ಮುಲಾದಲ್ಲಿ ನಮಗೆ ಸೈನ್ ಥೀಟಾ ಅನ್ನೋದು ಬರುತ್ತೆ. ಯಾವ್ದಾದ್ರು ವಸ್ತುವಿದ್ದು ಡಾಟ್ ಪ್ರಾಡಕ್ಟ್ ಇದೆ ಅಂತಂದ್ರೆ ಅದ್ರ ಫಾರ್ಮುಲಾದಲ್ಲಿ ನಮಗೆ ಕಾಸ್ ಥೀಟಾ ಅನ್ನೋದು ಬರುತ್ತೆ. ನಮ್ಗೆ ಈ ಫಾರ್ಮುಲಾದಲ್ಲಿ ಸೈನ್ ಥೀಟಾ ಬಂದಿದೆಯೋ ಕಾಸ್ ಥೀಟಾ ಬಂದಿದೆಯೋ? ಆಬ್ವಿಯಸ್ಲಿ ಕಾಸ್ ಥೀಟಾ ಬಂದಿದೆ. ನಮ್ ಕಾಸ್ ಥೀಟಾ ಬಂದಿದೆ ಅಂತಂದ್ರೆ ಇವು ಎರಡರದ್ದು ಡಾಟ್ ಪ್ರಾಡಕ್ಟ್ ನಾವು ತೆಗೆದಿದ್ದೀವಿ ಅಂತ ಅರ್ಥ. ಹೌದಾ? ಸೊ ಈ ಫ್ಲಕ್ಸ್ ಗೆ ನಾವು ಇನ್ನೊಂದು ರೀತಿಲಿ ಫಾರ್ಮುಲಾ ಬರಿಬಹುದು.
ಇಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಡಾಟ್ ಪ್ರಾಡಕ್ಟ್. ಕಾಸ್ ಥೀಟಾ ಬಂದಿದೆ ಅಂತಂದ್ರೆ ಇವೆರಡರ ಡಾಟ್ ಪ್ರಾಡಕ್ಟ್ ಅಂತ ಅರ್ಥ. ಹೌದಾ? ಸೊ ಇಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಏರಿಯಾದ ಡಾಟ್ ಪ್ರಾಡಕ್ಟ್ ಅಂತ ನಾವು ಬರಿಬಹುದು. ಓಕೆನಾ? ಈ ರೀತಿಯಾಗಿ ಬರಿಬಹುದು. ಓಕೆ, ಸೊ ನಮ್ ಮತ್ತೊಂದು ವಿಷಯ ಹೇಳಿದೀನಿ ಇಲ್ಲೇ. ಡಾಟ್ ಪ್ರಾಡಕ್ಟ್ ಅಂತಂದ್ರೆ ನಮಗೆ ಸಿಕ್ಕಿರುವಂತ ಕ್ವಾಂಟಿಟಿ. ಈ ಎರಡು ವೆಕ್ಟರ್ ಗಳನ್ನ ನಾನು ಡಾಟ್ ಪ್ರಾಡಕ್ಟ್ ತಗೊಂಡಿದ್ದೀನಿ. ಎರಡು ವೆಕ್ಟರ್ ಗಳ ಡಾಟ್ ಪ್ರಾಡಕ್ಟ್ ತಗೊಂಡಿದ್ದೀನಿ ಅಂತಂದ್ರೆ ನನಗೆ ಸಿಕ್ಕಿರುವಂತ ಕ್ವಾಂಟಿಟಿ ಏನಾಗಬೇಕಾಯ್ತು? ಸ್ಕೇಲಾರ್ ಕ್ವಾಂಟಿಟಿ ಆಗ್ಬೇಕಾಯ್ತು. ಸೊ ಇಲೆಕ್ಟ್ರಿಕ್ ಫ್ಲಕ್ಸ್ ಅನ್ನುವಂಥದ್ದು ಒಂದು ಸ್ಕೇಲಾರ್ ಕ್ವಾಂಟಿಟಿ. ಓಕೆನಾ? ಅಣ್ಣ ನಂಗೆ ಸ್ಕೇಲಾರ್ ಪ್ರಾಡಕ್ಟ್ ಡಾಟ್ ಪ್ರಾಡಕ್ಟ್ ಬರುದಿಲ್ಲ ಅನ್ನ ಬೇಡ, ಬಿಟಾಕಿ. ಅದನ್ನ ನೀವು ಈ ಸಲ ಮತ್ತೆ ಮ್ಯಾಥ್ಸ್ ಅಲ್ಲಿ ಮತ್ತೆ ಅದೇ ಹಾಕೊಂಡು ಕಲಿತೀರಾ. ಆಯ್ತಾ? ಅದನ್ನ ಸರಿಯಾಗಿ ಕಲಿತೀರಾ, ಅದನ್ನ ಮತ್ತೆ ಮ್ಯಾಥ್ಸ್ ಅಲ್ಲಿ ಈ ಚಾಪ್ಟರ್ ಬಂದಾಗ ಅದ್ರ ಪರ್ಫೆಕ್ಟ್ ಆಗ್ತೀರಾ. ಈಗ ಸದ್ಯಕ್ಕೆ ಒಂದ್ ಸ್ವಲ್ಪ ನಿಮ್ಗೆ ಯಾರ್ಯಾರಿಗೆ ಅರ್ಥ ಆಗಿಲ್ವಾ, ಒಂದ್ 10-15 ಸೆಕೆಂಡ್ ವಿಡಿಯೋ ಬ್ಯಾಕ್ ಹಾಕಿ ನಾನು ಇದ್ರ ಬಗ್ಗೆ ಹೇಳದ್ನಲ್ವ, ಇದನ್ನ ಒಂದ್ಸಲ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಅದಾದ್ಮೇಲೆ ಇದನ್ನ ನೋಡಿ. ಆಯ್ತಾ? ಈಗ ನಿಮ್ಗೆ ಒಂದು ಪ್ರಶ್ನೆ ನನ್ನ ಕಡೆಯಿಂದ. ಪ್ರಶ್ನೆ ಕೇಳಾದ್ಮೇಲೆ ವಿಡಿಯೋ ಪಾಸ್ ಮಾಡ್ಕೊಂಡು ನೀವು ನಿಮ್ಮ ಸ್ವಂತ ಬುದ್ಧಿಯನ್ನ ಉಪಯೋಗಿಸ್ಕೊಂಡು ಮಾಡ್ಬೇಕಿದ್ದನ್ನ. ಓಕೆ, ಎರಡಕ್ಕೆ ನೀವು ಬರೀ ನೀವು ಒಂದ್ ಪಕ್ಕದಲ್ಲಿ ನೀವು ಆನ್ಸರ್ ಬರ್ದಿಟ್ರು ಓಕೆ, ನೀವು ಆನ್ಸರ್ ನ ಸುಮ್ನೆ ಖುಷಿಗೆ ಬಾಯಲ್ಲಿ ಹೇಳಿದ್ರು ಓಕೆ, ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿದ್ರು ಓಕೆ. ನಿಮ್ಗೆ ಏನು ಇಷ್ಟನೋ ಆ ರೀತಿ ಮಾಡಿ. ಆಯ್ತಾ? ಏನ್ ಕ್ವಶನ್ ಅಪ್ಪ ಅಂತಂದ್ರೆ, ಈಗ ಇಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ ಅಂತೂ ನಿಮ್ಗೆ ಸಿಕ್ಕೋಗಿದೆ. ಈ ಫಾರ್ಮುಲಾ ನೋಡ್ಕೊಂಡು ಈ ಇಲೆಕ್ಟ್ರಿಕ್ ಫ್ಲಕ್ಸ್ ನ SI ಯೂನಿಟ್ ಅನ್ನ ನೀವೇ ಹೇಳಿ. ಅದಾದ್ಮೇಲೆ ಈ ಇಲೆಕ್ಟ್ರಿಕ್ ಫ್ಲಕ್ಸ್ ನ ಡೈಮೆನ್ಷನಲ್ ಫಾರ್ಮುಲಾವನ್ನ ನೀವು ಹೇಳಿ. ಓಕೆನಾ? ಯಾಕಂದ್ರೆ ಇವೆಲ್ಲ ಕೇಳ್ತಾರೆ ಕೆಲವೊಮ್ಮೆ, ಸಿಇಟಿಗೆ ಕೇಳ್ಬಹುದು, ಅಥವಾ ನಿಮ್ಗೆ MCQ ಎಲ್ಲ ಬರುತ್ತಲ್ವಾ ಬೋರ್ಡ್ ಎಕ್ಸಾಮ್ ಅಲ್ಲಿ, ಅದ್ರಲ್ಲೂ ಇಲೆಕ್ಟ್ರಿಕ್ ಫ್ಲಕ್ಸ್ ನ SI ಯೂನಿಟ್, ಅದ್ರ ಡೈಮೆನ್ಷನಲ್ ಫಾರ್ಮುಲಾ ಎಲ್ಲ ಕೇಳ್ಬಹುದು. ಯಾರ್ಯಾರಿಗೆ ಆಯ್ತಾ? ಈಗ ಸಾಲ್ವ್ ಮಾಡಿ, ವಿಡಿಯೋ ಪಾಸ್ ಮಾಡ್ಕೊಂಡು ಹೇಳಿದ್ರ ಆನ್ಸರ್ ನನಗೆ. ನೀವೆಲ್ಲ ಆನ್ಸರ್ ಹೇಳಿದಿರಾ ಅಂತ ಅನ್ಕೊಂಡಿದ್ದೇನೆ. ಯಾರ್ಯಾರಿಗೆ ಗೊತ್ತಾಗಿಲ್ವೋ ಈ ಫಾರ್ಮುಲಾ, ಡೈಮೆನ್ಷನಲ್ ಫಾರ್ಮುಲಾ ಹೇಗೆ ತೆಗೆಯೋದು, SI ಯೂನಿಟ್ ಅನ್ನ ಹೇಗೆ ತೆಗೆಯೋದು ಅನ್ನೋದು ಯಾರಿಗೆ ಗೊತ್ತಿಲ್ವೋ ಅವರು ಈ ವಿಡಿಯೋನ ಒಂದ್ ಸ್ವಲ್ಪ ನೋಡಿ. ಆಯ್ತಾ? ಈಗ ನೋಡಿ ಏನಾಗತ್ತೆ ಅಂತಂದ್ರೆ, ಇಲೆಕ್ಟ್ರಿಕ್ ಫ್ಲಕ್ಸ್ ಏನ್ ಫಾರ್ಮುಲಾ? EA cos θ. ಹೌದಾ? ಸೊ ನಾವಿದ್ರ SI ಯೂನಿಟ್ ಅನ್ನ ಮೊದಲು ಬರ್ಕೊಳ್ಳೋಣ. ಓಕೆನಾ? ಇಲೆಕ್ಟ್ರಿಕ್ ಫೀಲ್ಡ್ ನ SI ಯೂನಿಟ್ ಅನ್ನ ಬರ್ಕೊಳ್ಳೋಣ. ಏನಾಗುತ್ತೆ SI ಯೂನಿಟ್ ಅಂತಂದ್ರೆ, ಇಲೆಕ್ಟ್ರಿಕ್ ಫೀಲ್ಡ್ ನ SI ಯೂನಿಟ್ ಏನು ನೋಡ್ಕೋಬೇಕು ನೀವು. ಫಾರ್ಮುಲಾ ಗೊತ್ತಾ? ಇಲೆಕ್ಟ್ರಿಕ್ ಫೀಲ್ಡ್ ನ SI ಯೂನಿಟ್ ಏನು? ಇಲೆಕ್ಟ್ರಿಕ್ ಫೀಲ್ಡ್ ನ SI ಯೂನಿಟ್ ನ್ಯೂಟನ್ ಪರ್ ಕೂಲಮ್. ಹೌದಾ? ನ್ಯೂಟನ್ ಪರ್ ಕೂಲಮ್. ಏರಿಯಾದ SI ಯೂನಿಟ್ ಏನಪ್ಪಾ? ಏರಿಯಾದ SI ಯೂನಿಟ್ ಮೀಟರ್ ಸ್ಕ್ವೇರ್. ಮೀಟರ್ ಸ್ಕ್ವೇರ್. ಇದು ಫಾರ್ಮುಲಾ ಪ್ರಕಾರ ಬರ್ತದೆ. ಕಾಸ್ ಥೀಟಾಗೆ ಏನಾದ್ರು SI ಯೂನಿಟ್ ಇರುತ್ತಾ? ಇರಲ್ಲ. ಸೊ ನಮ್ಗೆ ಇದು ಏನ್ ಸಿಕ್ತೋ ಇದೇ ನಮ್ಗೆ ಇಲೆಕ್ಟ್ರಿಕ್ ಫ್ಲಕ್ಸ್ ನ SI ಯೂನಿಟ್. ಓಕೆನಾ? ಸಿಂಪಲ್ ಇದೆ. ಈಗ ಇದ್ರದ್ದು ಡೈಮೆನ್ಷನಲ್ ಫಾರ್ಮುಲಾ ನೋಡುವ. ಆಯ್ತಾ? ಇಲೆಕ್ಟ್ರಿಕ್ ಫೀಲ್ಡ್ ನ ಡೈಮೆನ್ಷನಲ್ ಫಾರ್ಮುಲಾ ಏನ್ ಬರುತ್ತೆ? ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಡೈಮೆನ್ಷನಲ್ ಫಾರ್ಮುಲಾ ಅರೆ ನಂಗೆ ನೆನಪಿಲ್ಲ, ಇರ್ಲಿ ಬಿಡಿ. ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಾವು ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಅಂತ ಬರ್ಕೋಬಹುದು. ಓಕೆನಾ? ಫೋರ್ಸ್ ಇಲೆಕ್ಟ್ರಿಕ್ ಫೀಲ್ಡ್ ಜಾಗದಲ್ಲಿ F/Q ಅಂತ ಬರ್ಕೊಂಡೆ. ಏರಿಯಾದ್ದು ಡೈಮೆನ್ಷನಲ್ ಫಾರ್ಮುಲಾ ಏನು ಅದನ್ನ ಆಮೇಲೆ ಬರ್ಕೊಳ್ಳೋಣ. ಕಾಸ್ ಥೀಟಾಗೆ ಡೈಮೆನ್ಷನಲ್ ಫಾರ್ಮುಲಾ ಇರುತ್ತಾ? ಇಲ್ಲ, ಅದೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ, ಅದು ಜಸ್ಟ್ ಒಂದು ನಂಬರ್ ಕಾಸ್ ಥೀಟಾ ಅನ್ನುವಂಥ. ಸೊ ಅದಕ್ಕೇನು ಡೈಮೆನ್ಷನ್ಸ್ ಇರೋದಿಲ್ಲ. ಸೊ ಈಗ ಬರ್ಕೊಳ್ಳೋಣ. ಫೋರ್ಸ್ ನ ಡೈಮೆನ್ಷನ್ ಏನು? ಫೋರ್ಸ್ ನ ಡೈಮೆನ್ಷನ್ mLT⁻². ಹೌದಾ? ಫಸ್ಟ್ PUC ಹೇಳಿ ಬಿಟ್ಟಿದ್ದೀರ ತಾನೆ. ಸೊ ಡಿವೈಡೆಡ್ ಬೈ Q ಅಂತಂದ್ರೆ ಚಾರ್ಜ್. ಚಾರ್ಜ್ ನ ಡೈಮೆನ್ಷನಲ್ ಫಾರ್ಮುಲಾ ಏನು? ಚಾರ್ಜ್ ನ ಡೈಮೆನ್ಷನ್ AT. ಇದರ ಡೈಮೆನ್ಷನಲ್ ಫಾರ್ಮುಲಾ ಬರ್ಕೊಂಡಾಯ್ತು, Q ಡೈಮೆನ್ಷನಲ್ ಫಾರ್ಮುಲಾ ಬರ್ಕೊಂಡಾಯ್ತು. ಇಲ್ಲಿರೋದು ಏರಿಯಾ. ಏರಿಯಾದ ಡೈಮೆನ್ಷನ್ ಏನಾಗುತ್ತೆ? ಏರಿಯಾ ನ ಡೈಮೆನ್ಷನ್ ಲೆಂತ್ ನ ಸ್ಕ್ವೇರ್ ಇರುತ್ತೆ. ಹೌದಾ? ಲೆಂತ್ ಇಂಟು ಲೆಂತ್ ಮಾಡಿದ್ರೆ ಏರಿಯಾ ಬರುತ್ತೆ. ಸೊ ಲೆಂತ್ ನ ಸ್ಕ್ವೇರ್. ಈಗ ಏನೇನು ಹೋಗುತ್ತೆ ಏನೇನು ಉಳ್ಕೊಳ್ಳುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿರೋ T ಏನಿದೆಯೋ ಇದು ಮೇಲ್ಗಡೆಗೆ ಹೋದ್ರೆ T⁻⁻1 ಆಗುತ್ತೆ. ಸೊ T⁻2 ಇಂಟು T⁻−1 ಮಾಡಿದಾಗ ನಮ್ಗೆ T⁻−3 ಸಿಗುತ್ತೆ. ಓಕೆನಾ? ಇಲ್ಲಿ T ಹೋಯ್ತು. ಸೊ A ಅನ್ನೋದು ಮೇಲ್ಗಡೆಗೆ ಹೋದಾಗ ಏನಾಗುತ್ತೆ? A ಅನ್ನೋದು ಮೇಲ್ಗಡೆಗೆ ಹೋದಾಗ A⁻−1 ಆಗುತ್ತೆ. ಓಕೆನಾ? ಇಲ್ಲಿ A⁻−1 ಆಗುತ್ತೆ. ಇಲ್ಲಿ ನೋಡಿ L² ಇಂಟು L ಇದೆ. ಸೊ ಏನಾಗಬೇಕಾಯ್ತು? L³ ಆಗ್ಬೇಕಾಯ್ತು. ಹೌದಾ? L³ ಆಗ್ಬೇಕಾಯ್ತು. ಇದು ನಮಗೆ ಡೈಮೆನ್ಷನಲ್ ಫಾರ್ಮುಲಾ ಸಿಕ್ಕೋಯ್ತು. ಇಲೆಕ್ಟ್ರಿಕ್ ಫ್ಲಕ್ಸ್ ನ ಡೈಮೆನ್ಷನಲ್ ಫಾರ್ಮುಲಾ ಸಿಕ್ಕೋಯ್ತು. ನಾ ಏನ್ ಹೇಳಬೇಕಿತ್ತು ಅದೆಲ್ಲ ಹೇಳಾಯ್ತು, ನೀವೇನ್ ಕೇಳಬೇಕಿತ್ತು ಅದೆಲ್ಲ ಕೇಳಾಯ್ತು. ಈಗ ಕಲ್ತಿರುವಂತ ಕಾನ್ಸೆಪ್ಟ್ ಅನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದ್ ಸ್ವಲ್ಪ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಕೊತಾ ಬರೋಣ. ಮೊದಲನೇ ಪ್ರಶ್ನೆ, ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಇಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಇಲೆಕ್ಟ್ರಿಕ್ ಫ್ಲಕ್ಸ್ ನ ಡೈಮೆನ್ಷನಲ್ ಫಾರ್ಮುಲಾವನ್ನ ಕೇಳ್ತಾ ಇದ್ದಾರೆ. ಈಗ ಜಸ್ಟ್ ನೋಡಿದ್ವಿ, ಆಪ್ಷನ್ ಬಿ ಇಸ್ ಕರೆಕ್ಟ್. ಹೌದಾ? ನೀವು ಬೇಕಾದ್ರೆ ಮತ್ತೊಂದ್ಸಲ ಈ ಸಲ ನೀವೇ ಮಾಡಿ. ಯಾರ್ಯಾರು ಹೋದ್ಸಲ ಮಾಡ್ಲಾಗಿದ್ರು, ನಾನ್ ಮಾಡಿ ಅಂದಾಗ ಯಾರ್ಯಾರು ಮಾಡ್ಲಾಗಿದ್ರು ಅವ್ರು ಈ ಸಲ ಮಾಡಿ. ಫಾರ್ಮುಲಾ ಹೇಳ್ಬಿಡ್ತೇನೆ. ಇಲೆಕ್ಟ್ರಿಕ್ ಫ್ಲಕ್ಸಿನ ಫಾರ್ಮುಲಾ ಇಲೆಕ್ಟ್ರಿಕ್ ಫೀಲ್ಡ್ ಏರಿಯಾ ಇಂಟು ಕಾಸ್ ಥೀಟಾ. EA cos θ ಅನ್ನೋದು ಇಲೆಕ್ಟ್ರಿಕ್ ಫ್ಲಕ್ಸ್ ನ ಫಾರ್ಮುಲಾ. ಈ ಫಾರ್ಮುಲಾ ನೋಡ್ಕೊಳ್ಳಿ. ಏನು ಇದ್ರ ಡೈಮೆನ್ಷನಲ್ ಫಾರ್ಮುಲಾ ಬರಬೇಕು ಅದನ್ನ ನೀವು ಕಂಡುಹಿಡಿಯಿರಿ. ಆಯ್ತಾ? ಆಪ್ಷನ್ ಬಿನೇ ಕರೆಕ್ಟ್ ಆಗೋದು ಅಲ್ಲಿ. ನೆಕ್ಸ್ಟ್ ಬರೋಣ, ಎರಡನೇ ಪ್ರಶ್ನೆ. ದ ನಂಬರ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ರಾಸಿಂಗ್ ಎನ್ ಏರಿಯಾ ಇಸ್ N1. ಓಕೆ, ನಾನು ಪ್ರಶ್ನೆ ಓದ್ತಾ ಇರೋದಿಲ್ಲ, ನೀವು ಪ್ರಶ್ನೆನ ನೀವು ಓದ್ಕೊಳ್ಳಿ. ಆ ಪ್ರಶ್ನೆಯಲ್ಲಿ ಏನಿತ್ತು ಅನ್ನೋದನ್ನ ನಾನು ಕನ್ನಡದಲ್ಲಿ ಹೇಳ್ತೇನೆ. ಓಕೆನಾ?
ಸೊ ಏನಾಗಿದೆಯಪ್ಪ ಅಂತಂದ್ರೆ ವಿಡಿಯೋ ಪಾಸ್ ಮಾಡ್ಕೊಂಡು ನೀವು ಬೇಕಾದ್ರೆ ಪ್ರಶ್ನೆ ಓದ್ಕೊಳ್ಳಿ, ಅಲ್ಲಿ ಏನಿತ್ತು ಅದನ್ನ ನಾನು ಕನ್ನಡದಲ್ಲಿ ಹೇಳ್ತಿದ್ದಾನೆ. ಪ್ರಶ್ನೆಯಲ್ಲಿ ಏನ್ ಕೇಳ್ತಿದಾರಪ್ಪ ಅಂತಂದ್ರೆ ನಂಬರ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ರಾಸಿಂಗ್ ಆನ್ ಏರಿಯಾ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಕ್ರಾಸಿಂಗ್ ಆನ್ ಏರಿಯಾ, ಒಂದು ಏರಿಯಾದ ಮೂಲಕ ಏನು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಎಷ್ಟು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ರಾಸ್ ಆಗ್ತಿದೆಯೋ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಆಬ್ವಿಯಸ್ಲಿ ಇಲೆಕ್ಟ್ರಿಕ್ ಫ್ಲಕ್ಸ್ ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ವಾಟ್ ಈಸ್ ಇಲೆಕ್ಟ್ರಿಕ್ ಫ್ಲಕ್ಸ್? ಇಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ರಾಸಿಂಗ್ ಅ ಗಿವನ್ ಏರಿಯಾ. ಹೌದಾ? ಸೊ ಈಗ ಅವ್ರು ಇಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಅಂತೂ ಮಾತಾಡ್ತಾ ಇದ್ದಾರೆ. ಮೊದಲನೇ ಕೇಸ್ ನಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ ಏರಿಯಾ ವೆಕ್ಟರ್ ಅಂದ್ರೆ ಡೆಲ್ಟಾ ಎಸ್ ಅಂತ ಅವ್ರು ಕರ್ಕೊಂಡಿದ್ದಾರೆ. ಇದು ಏರಿಯಾ ವೆಕ್ಟರ್ ಮತ್ತೆ ನಮ್ಮ ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್, ಏರಿಯಾ ವೆಕ್ಟರ್ ನ ಡೈರೆಕ್ಷನ್ ಮತ್ತೆ ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಎರಡು ಸೇಮ್ ಇದೆಯಂತೆ. ಎರಡು ಸೇಮ್ ಇದೆ ಅಂತಂದ್ರೆ ಅರ್ಥ ಏನಪ್ಪಾ? ಅವುಗಳ ನಡುವಿನ ಆಂಗಲ್ ಎರಡು ಪ್ಯಾರಲಲ್ ಆಗಿದಾವೆ ಅಂತಂದ್ರೆ ಅವುಗಳ ನಡುವಿನ ಆಂಗಲ್ ಎಷ್ಟಿರ್ಬೇಕಾಯ್ತು? 0 ಡಿಗ್ರಿ ಇರ್ಬೇಕಾಯ್ತು ತಾನೆ. ಸೊ ಅವುಗಳ ನಡುವಿನ ಆಂಗಲ್ 0 ಡಿಗ್ರಿ ಇದೆ. ಓಕೆನಾ? ಇಂಥ ಕೇಸ್ ನಲ್ಲಿ ಏನ್ ಇಲೆಕ್ಟ್ರಿಕ್ ಫ್ಲಕ್ಸ್ ಬರುತ್ತೋ ಅದನ್ನ ಅವರು N1 ಅಂತ ಕರ್ಕೊಂಡಿದ್ದಾರೆ. ಎರಡನೇ ಕೇಸ್ ನಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಇದು ನಮ್ದು ಏರಿಯಾ ವೆಕ್ಟರ್ ಈ ತರ ಇದೆ, ಇಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಡೈರೆಕ್ಷನ್ ಇದೆ. ಆ ಎರಡು ಏನ್ ವೆಕ್ಟರ್ಸ್ ಇದಾವೋ ಅವುಗಳ ನಡುವಿನ ಆಂಗಲ್ 30 ಡಿಗ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಏನ್ ಫ್ಲಕ್ಸ್ ಬರುತ್ತೋ, ಆಂಗಲ್ 0 ಇದ್ದಾಗ ಏನ್ ಫ್ಲಕ್ಸ್ ಬರ್ತಿತ್ತು ಅದು N1 ಆಗಿತ್ತು. ಇಲ್ಲಿ ಆಂಗಲ್ 30 ಡಿಗ್ರಿ ಇದ್ದಾಗ ಏನ್ ಫ್ಲಕ್ಸ್ ಬರುತ್ತೋ ಅದು N2 ಆಗಿರ್ತಿತ್ತು. ಹೌದಾ? ಸೊ ಈಗ ಅವ್ರು ಕೇಳ್ತಾ ಇರೋದಂತಂದ್ರೆ ಯಾವ್ದು ಜಾಸ್ತಿ ಇರುತ್ತೆ, ಯಾವ್ದು ಕಮ್ಮಿ ಇರುತ್ತೆ, N1 ಜಾಸ್ತಿ ಇರುತ್ತೋ N2 ಜಾಸ್ತಿ ಇರುತ್ತೋ ಅಂತ ಕೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ ಯಾವ್ದು ಜಾಸ್ತಿ ಇರ್ಬೇಕಾಯ್ತು? N1 ಜಾಸ್ತಿ ಇರ್ಬೇಕು. ಹೌದಾ? ನೀವ್ ಇದನ್ನ ಸಿಂಪಲ್ ಆಗಿ ತಲೆ ಖರ್ಚು ಮಾಡ್ಕೊಂಡು ಹೇಳ್ಬೋದು, ಅಥವಾ ಈ ಫಾರ್ಮುಲಾ ನೋಡಿ ಎಲ್ಲ ಮಾಡಿನೂ ಹೇಳ್ಬೋದು. ಆಯ್ತಾ? ಸಿಂಪಲ್ ಆಗಿ ತಲೆ ಖರ್ಚು ಮಾಡ್ಕೊಂಡೆ ಮಾಡೋಣ. ಆಯ್ತಾ? ಏರಿಯಾ ವೆಕ್ಟರ್ ಈ ರೀತಿ ಇದೆ ಅಂತಂದ್ರೆ ಏರಿಯಾ ವೆಕ್ಟರ್ ಯಾವತ್ತು ಇದು ಏರಿಯಾ ಅಂದ್ರೆ ಇದ್ರ ಪರ್ಪೆಂಡಿಕ್ಯುಲರ್ ಆಗಿ ಏರಿಯಾ ವೆಕ್ಟರ್ ಇರುತ್ತೆ. ಹೌದಾ? ಸೊ ಏರಿಯಾ ವೆಕ್ಟರ್ ಈ ರೀತಿ ಅಂದ್ರೆ ಇದು ಏರಿಯಾ ಇರ್ಬೇಕಾಯ್ತು. ಏರಿಯಾ ಈ ರೀತಿ ಇದ್ದಾಗ ಇಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇರುತ್ತೋ, ಅಥವಾ ಏರಿಯಾ ಒಂದ್ ಸ್ವಲ್ಪ ತಿರ್ಚಿಟ್ಟಾಗ ಇಲೆಕ್ಟ್ರಿಕ್ ಫ್ಲಕ್ಸ್ ಜಾಸ್ತಿ ಇರುತ್ತೋ? ಈ ರೀತಿ ಇಟ್ಟಾಗ ತಾನೆ. ಸೊ ಆಬ್ವಿಯಸ್ಲಿ ಥೀಟಾ 0 ಇದ್ದಾಗ ಅಂದ್ರೆ N1 ಜಾಸ್ತಿ ಇರ್ಬೇಕಾಯ್ತು, N2 ಕಡಿಮೆ ಇರ್ಬೇಕಾಯ್ತು. ಆಪ್ಷನ್ ಬಿ ಈಸ್ ಕರೆಕ್ಟ್. ಹೌದಾ? N1 ಜಾಸ್ತಿ ಇದೆ, N2 ಕಡಿಮೆ ಇದೆ. ಎಲ್ಲೋ ತಪ್ಪ ನಮ್ ಕಪ್ಪಿಂಕು. ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಬರೋಣ, ಸರ್ಫೇಸ್ ಎಲಿಮೆಂಟ್ ds. ನಿಮ್ಗೆ ಇದೇನು ವೆಕ್ಟರ್ ಮಲ್ಟಿಪ್ಲಿಕೇಶನ್ ಎಲ್ಲ ಗೊತ್ತಿದ್ರೆ ಇದನ್ನ ಮಾಡಿ. ಆಯ್ತಾ? ಇನ್ನು ಕಲೀಲಿಲ್ಲ ವೆಕ್ಟರ್ ಮಲ್ಟಿಪ್ಲಿಕೇಶನ್ ಅಂತಂದ್ರೆ ಇದನ್ನ ಸ್ಕಿಪ್ ಮಾಡಿ. ಆಲ್ರೆಡಿ ಕಲ್ತವ್ರಾಗಿದ್ರೆ ಇದನ್ನ ನೋಡಿ. ಆಯ್ತಾ? ಇಲ್ಲಾಂದ್ರೆ ನೆಕ್ಸ್ಟ್ ಕ್ವಶನ್ ಹೋಗ್ಬಿಡಿ ನೀವು ಡೈರೆಕ್ಟ್ ಆಗಿ. ಈಗ ಈ ಪ್ರಶ್ನೆ ನೋಡೋಣ. ಸರ್ಫೇಸ್ ಎಲಿಮೆಂಟ್ ds. ಸರ್ಫೇಸ್ ಎಲಿಮೆಂಟ್ ಅಂತಂದ್ರೆ ಏರಿಯಾ ಎಲಿಮೆಂಟ್ ಅಂತಾನೆ ಅರ್ಥ. ಓಕೆನಾ? ಸೊ ಏರಿಯಾ ಎಲಿಮೆಂಟ್ ಎಷ್ಟಿದೆ? ಎ ಎಷ್ಟಿದೆ? ಅಥವಾ ds ಎಷ್ಟಿದೆ? 8i ಇದೆ. ಓಕೆನಾ? ಏರಿಯಾ ಎಷ್ಟಿದೆ? ಏರಿಯಾ ಇರೋದು 8i ಕ್ಯಾಪ್. ನೆಕ್ಸ್ಟ್ ಬರೋಣ, ಪ್ಲೇಸ್ಡ್ ಇನ್ ಅನ್ ಇಲೆಕ್ಟ್ರಿಕ್ ಫೀಲ್ಡ್. ಇಲೆಕ್ಟ್ರಿಕ್ ಫೀಲ್ಡ್ ಇಂದ ಒಂದು ಇದು ಕೊಟ್ಟಿದ್ದಾರೆ. ಓಕೆನಾ? ಇಲೆಕ್ಟ್ರಿಕ್ ಫೀಲ್ಡ್ ಒಂದು ಎಷ್ಟಿದೆ ಅನ್ನೋದನ್ನ ಕೊಟ್ಟಿದ್ದಾರೆ. 4i ಕ್ಯಾಪ್ ಪ್ಲಸ್ 4i ಕ್ಯಾಪ್ 5j ಕ್ಯಾಪ್ 5j ಕ್ಯಾಪ್ ಪ್ಲಸ್ 6k ಕ್ಯಾಪ್ ಈ ರೀತಿ ಕೊಟ್ಟಿದ್ದಾರೆ. ಅಂದ್ರೆ ನಮ್ಗೆ ಏನ್ ಕೊಟ್ಟಿದ್ದಾರೆ? ಏರಿಯಾ ಕೊಟ್ಟಿದ್ದಾರೆ ಮತ್ತೆ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ? ಫಾರ್ಮುಲಾ ಏನಪ್ಪಾ? ಏರಿಯಾ ಮತ್ತೆ ಇದ್ದಾಗ ಫಾರ್ಮುಲಾ ಸಿಂಪಲ್, ಇಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು E ಡಾಟ್ ds. ಹೌದಾ? ಏರಿಯಾ ಮತ್ತೆ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಾವು ಡಾಟ್ ಪ್ರಾಡಕ್ಟ್ ತೆಗಿತೀವಿ. ನಮ್ಗೆ ಇವೆರಡನ್ನು ವೆಕ್ಟರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಇವೆರಡರದ್ದು ನಡುವೆ ಏನ್ ಆಂಗಲ್ ಇರುತ್ತೆ ಅಂತ ಅವರಾಗೆ ಕೊಡ್ಲಿಲ್ಲ. ಅವರಾಗೆ ಕೊಟ್ಟಿದ್ರೆ ನಾವು ಸಿಂಪಲ್ ಆಗಿ ಏನ್ ಮಾಡ್ಬೋದಿತ್ತು? ಇಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ ಇಂಟು ಕಾಸ್ ಥೀಟಾ ಅಂತ ಏನ್ ಫಾರ್ಮುಲಾ ಇತ್ತು ಅದನ್ನ ಹಾಕ್ಬೋದಿತ್ತು. ಈಗ ನಾವು ಅದನ್ನ ಡಾಟ್ ಪ್ರಾಡಕ್ಟ್ ರೂಪದಲ್ಲಿ ಬರ್ಕೊಂಡಿದ್ದೇವೆ. ಯಾಕಂದ್ರೆ ಅವ್ರು ಎರಡೇ ಕೊಟ್ಟಿದ್ದಾರೆ, ಎರಡೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಅವೆರಡರ ಡಾಟ್ ಪ್ರಾಡಕ್ಟ್ ಅಂತ ನಾನು ಬರ್ಕೊಂಡಿದ್ದೇನೆ. ಆಯ್ತಾ? ಈಗ ಇದನ್ನ ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಇಲ್ಲೊಂದು ವೆಕ್ಟರ್ ಇದೆ, ಇಲ್ಲೊಂದು ವೆಕ್ಟರ್ ಇದೆ. ಹೌದಾ? ಎರಡು ವೆಕ್ಟರ್ ಇದೆ ಇಲ್ಲಿ. ಯಾವತ್ತು ನಾವು ಎರಡು ವೆಕ್ಟರ್ ಗಳ ಡಾಟ್ ಪ್ರಾಡಕ್ಟ್ ತೆಗಿಬೇಕಾದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾರ್ಯಾರಿಗೆ ಇದು ಬರಲ್ವೋ, ವೆಕ್ಟರ್ ಗಳ ಡಾಟ್ ಪ್ರಾಡಕ್ಟ್ ತೆಗಿಯೋದಕ್ಕೆ ಬರಲ್ಲ, ವೆಕ್ಟರ್ ಮಲ್ಟಿಪ್ಲೈ ಮಾಡೋಕೆ ಬರಲ್ಲ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಎರಡು ವೆಕ್ಟರ್ ಗಳ, ಇದು ಒಂದು ವೆಕ್ಟರ್ ಇದೆ, ಇದು ಒಂದು ವೆಕ್ಟರ್ ಇದೆ. ಓಕೆನಾ? ಎರಡು ವೆಕ್ಟರ್ ಗಳ ಡಾಟ್ ಪ್ರಾಡಕ್ಟ್ ಅನ್ನ ತೆಗಿಬೇಕಾದ್ರೆ ನಾವು ಐ ಕ್ಯಾಪ್ ಅನ್ನ ಐ ಕ್ಯಾಪ್ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು, ಜೆ ಕ್ಯಾಪ್ ಅನ್ನ ಜೆ ಕ್ಯಾಪ್ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು, ಕೆ ಕ್ಯಾಪ್ ಅನ್ನ ಕೆ ಕ್ಯಾಪ್ ಜೊತೆಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಆಮೇಲೆ ಲಾಸ್ಟ್ ಗೆ ಏನ್ ಆನ್ಸರ್ ಸಿಗುತ್ತೋ ಅವೆಲ್ಲವನ್ನು ಆಡ್ ಮಾಡ್ಕೊಂಡು ಆನ್ಸರ್ ನ ಹೇಳ್ಬೇಕು. ಓಕೆನಾ? ಮೊದಲನೇದು ನೋಡಿ, ಐ ಕ್ಯಾಪ್ ಎಷ್ಟಿದೆ? 8 ಇದೆ. ಓಕೆನಾ? ಜೆ ಕ್ಯಾಪ್ ಕೊಟ್ಟೇ ಇಲ್ಲ ಅಂದ್ರೆ ಏನಾಗ್ಬೇಕಾಯ್ತು? 0 ಜೆ ಕ್ಯಾಪ್ ಇದ್ದಂಗಾಯ್ತು. ಕೆ ಕ್ಯಾಪ್ ಕೊಟ್ಟಿದಾರ? ಕೆ ಕ್ಯಾಪ್ ಅನ್ನು ಕೊಟ್ಟಿಲ್ಲ. ಸೊ 0 ಕೆ ಕ್ಯಾಪ್ ಆಗ್ಬೇಕಾಯ್ತು. ಹೌದಾ? ಒಪ್ಕೊಂಡಿದ್ದೀರಾ? ಈಗ ನಾನು ಏನ್ ಹೇಳಿದೆ? ಐ ಕ್ಯಾಪ್ ಅನ್ನ ಐ ಕ್ಯಾಪ್ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಜೆ ಕ್ಯಾಪ್ ಅನ್ನ ಜೆ ಕ್ಯಾಪ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು, ಕೆ ಕ್ಯಾಪ್ ಅನ್ನ ಕೆ ಕ್ಯಾಪ್ ಜೊತೆ ಮಲ್ಟಿಪ್ಲೈ ಮಾಡಬೇಕು ಅಂತ. ಐ ಕ್ಯಾಪ್ ಅನ್ನ ಐ ಕ್ಯಾಪ್ ಜೊತೆ ಮಲ್ಟಿಪ್ಲೈ ಮಾಡೋಣ. ಏನ್ ಬರುತ್ತೆ? 8 4 4 8 32 ಅಂತ ಬರುತ್ತೆ. ಓಕೆನಾ? ಪ್ಲಸ್
0 ಇಂಟು 5 0 ಪ್ಲಸ್ 0 ಇಂಟು 6 0. 32 ಪ್ಲಸ್ 0 ಪ್ಲಸ್ 0 ಅಂದ್ರೆ ಏನು ಬರ್ಬೇಕಾಯ್ತಪ್ಪ ಆನ್ಸರ್ 32 ಅನ್ನೋದು ಬರ್ಬೇಕಾಯ್ತು. ಸೊ ಇಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ನಮ್ಮ ಇಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು ಬರ್ಬೇಕಾಯ್ತು, ಇಲೆಕ್ಟ್ರಿಕ್ ಫ್ಲಕ್ಸ್ ಇವೆರಡರ ಮಾಡಿದಾಗ ಇಷ್ಟು ಬರ್ಬೇಕಾಯ್ತು, 32 ಬರ್ಬೇಕಾಯ್ತು. ಓಕೆನಾ, ನಾವೀಗ ಇವೆರಡರ ಡಾಟ್ ಪ್ರಾಡಕ್ಟ್ ಅನ್ನ ಮಾಡಿದೀವಿ, ಹೌದಾನೆ, ಇವೆರಡರ ಡಾಟ್ ಪ್ರಾಡಕ್ಟ್ ಮಾಡಿದೀವಿ. ಸೊ ನಮಗೆ 32 ಅನ್ನೋ ಆನ್ಸರ್ ಬಂದಿದೆ. 32 ಎಲ್ಲಿದೆ, ಇಲ್ಲಿ ಆಪ್ಷನ್ ಎ ನಲ್ಲಿದೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬರೋಣ, ಕನ್ಸಿಡರ್ ಅ ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್. ಓಕೆ, ಒಂದು ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ಇದೆಯಂತೆ, ಆಯ್ತಾ, ಕನ್ಸಿಡರ್ ಮಾಡೋಣ ನಾವು. ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಂತೆ, ಅದು ಹೇಗಿದೆ, 3 ಇಂಟು 10⁻³ ಐ ಕ್ಯಾಪ್ ಅಂತ ಇದೆ. ಓಕೆನಾ, ನಾವು ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ, ಈ ಡೈರೆಕ್ಷನ್ ಎಕ್ಸ್ ಡೈರೆಕ್ಷನ್ ಅಂತ ಕನ್ಸಿಡರ್ ಮಾಡೋಣ, ಇದನ್ನ ವೈ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡೋಣ, ಮತ್ತೆ ಮುಂದ್ಗಡೆಗೆ ಏನ್ ಬರುತ್ತೋ ಅದನ್ನ ಝಡ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡೋಣ, ಇದನ್ನ ಝಡ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಇದು ಎಕ್ಸ್, ಇದು ವೈ, ಇದು ಝಡ್, ಮುಂದ್ಗಡೆ ಬರ್ತಾ ಇರೋದು ಝಡ್, ಆಯ್ತಾ. ಸೊ ಈ ರೀತಿ ಮೂರಿದೆ. ಫಸ್ಟ್ ಆಫ್ ಆಲ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕೊಟ್ಕೊಂಡಿದ್ದಾರೆ. ಇಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ, 3 ಇಂಟು 10⁻³ ಐ ಕ್ಯಾಪ್ ಮಾತ್ರ ಇದೆ. ಬರೀ ಐ ಕ್ಯಾಪ್ ಮಾತ್ರ ಇರೋದ್ರಿಂದ ಅದು ಇರೋದು ಎಕ್ಸ್ ಡೈರೆಕ್ಷನ್ ನಲ್ಲಿ. ಆಬ್ವಿಯಸ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ, ಈ ಡೈರೆಕ್ಷನ್ ನಲ್ಲಿದೆ. ಇಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆಯಂತೆ, 3 ಇಂಟು 10⁻³ ಐ ಕ್ಯಾಪ್, 3 ಇಂಟು 10⁻³ ಐ ಕ್ಯಾಪ್ ಇದೆ. ಓಕೆನಾ, ಇಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ. ನೆಕ್ಸ್ಟ್ ಅವ್ರು ಏನ್ ಕೇಳ್ತಿದಾರಪ್ಪ ಅಂತಂದ್ರೆ, ವಾಟ್ ಈಸ್ ದ ಫ್ಲಕ್ಸ್ ಇಫ್ ದ ಫೀಲ್ಡ್ ಥ್ರೂ ಅ ಸ್ಕ್ವೇರ್ ಆಫ್ 10 ಸೆಂಟಿಮೀಟರ್, 10 ಸೆಂಟಿಮೀಟರ್ ಸ್ಕ್ವೇರ್ ಇರುವಂತಹ, 10 ಸೆಂಟಿಮೀಟರ್ ಇರುವಂತಹ, ಪ್ರತಿ ಸೈಡ್ 10 ಸೆಂಟಿಮೀಟರ್ ಇರುವಂತಹ ಒಂದು ಸ್ಕ್ವೇರ್ ಇದೆ. ಆ ಸ್ಕ್ವೇರ್ ಅನ್ನ ಅವರು ವೈ ಝಡ್ ಪ್ಲೇನ್ ಗೆ ಪ್ಯಾರಲಲ್ ಆಗಿ ಇಟ್ಕೊಂಡಿದ್ದಾರೆ. ವೈ ಝಡ್ ಪ್ಲೇನ್ ಯಾವುದು, ಇದು ವೈ ಆಕ್ಸಿಸ್, ಮುಂದ್ಗಡೆಗೆ ಇರೋದು ಝಡ್ ಆಕ್ಸಿಸ್. ಸೊ ವೈ ಝಡ್ ಪ್ಲೇನ್ ಯಾವ್ದಾಗ್ಬೇಕಾಯ್ತು, ಈ ಪ್ಲೇನ್ ವೈ ಝಡ್ ಪ್ಲೇನ್ ಆಗ್ಬೇಕಾಯ್ತು. ಓಕೆನಾ, ಸೊ ಈ ಪ್ಲೇನ್ ವೈ ಝಡ್ ಪ್ಲೇನ್ ಆಗಿದ್ರೆ ಈ ಪ್ಲೇನ್ ನಲ್ಲಿ ಅವರು 10 ಸೆಂಟಿಮೀಟರ್ ಬಾಹುವಿನ ಒಂದು ಸ್ಕ್ವೇರ್ ಅನ್ನ ಇಟ್ಕೊಂಡಿದ್ದಾರೆ. ಈಗ ಈ ಸ್ಕ್ವೇರ್ ನ ಮೂಲಕ ಇರುವಂತ ಇಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು ಅಂತ ಅವರು ಕೇಳ್ತಾ ಇದ್ದಾರೆ. ಓಕೆನಾ, ಇದನ್ನ ನಾವು ಸಾಲ್ವ್ ಮಾಡ್ಕೋಬೇಕು. ಸೊ ಫಸ್ಟ್ ಆಫ್ ಆಲ್ ನಾವೇನ್ ನೋಡ್ಬೇಕು, ಇಲ್ಲಿ ಆಂಗಲ್ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕಾಯ್ತು. ಏರಿಯಾ ಹಿಂಗಿದೆ ಅಂತಂದ್ರೆ ನಾವು ಡೈರೆಕ್ಷನ್ ಹೇಗೆ ಕನ್ಸಿಡರ್ ಮಾಡ್ತೀವಿ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಕನ್ಸಿಡರ್ ಮಾಡ್ತೀವಿ, ಹೌದಾ. ಈ ಡೈರೆಕ್ಷನ್ ನಲ್ಲಿ ನಮ್ಮ ಏರಿಯಾ ವೆಕ್ಟರ್ ಇದೆ. ಓಕೆನಾ, ಏರಿಯಾ ವೆಕ್ಟರ್ ಯಾವ ಡೈರೆಕ್ಷನ್ ಅಲ್ಲಿ ಇದೆಯೋ ಅದೇ ಡೈರೆಕ್ಷನ್ ನಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಕೂಡ ಇದೆ. ಇದು ಏರಿಯಾ ವೆಕ್ಟರ್. ಸೊ ಇಲ್ಲಿ ಏರಿಯಾ ವೆಕ್ಟರ್ ನ ಡೈರೆಕ್ಷನ್, ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಸೇಮ್ ಇರೋದ್ರಿಂದ ಅವುಗಳ ನಡುವಿನ ಆಂಗಲ್ ಎಷ್ಟಾಗಬೇಕಾಯ್ತು, ಅವುಗಳ ನಡುವಿನ ಆಂಗಲ್ 0 ಆಗಬೇಕಾಯ್ತು. ಏರಿಯಾ ಎಷ್ಟಿದೆ ಅಂತ ಅವ್ರು ಹೇಳಿದ್ರು, 10 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ರು. ಸಾರಿ, ಒಂದು ಸ್ಕ್ವೇರ್ ಇದೆ, ಅದರ ಸೈಡ್ ಪ್ರತಿ ಸೈಡ್ 10 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ರು. ಇದು 10, ಇದು 10, ಇದು 10, ಇದು 10. ಸೊ ಇದರ ಏರಿಯಾ ಎಷ್ಟಾಗಬೇಕಾಯ್ತು, ಏರಿಯಾ 100 ಸೆಂಟಿಮೀಟರ್ ನ ಸ್ಕ್ವೇರ್ ಆಗ್ಬೇಕಾಯ್ತು, ಹೌದಾ. 100 ಸೆಂಟಿಮೀಟರ್ ನ ಸ್ಕ್ವೇರ್ ಆಗ್ಬೇಕಾಯ್ತು, ಕರೆಕ್ಟಾ. ಸೊ ಇದೇನಾಗುತ್ತೆ, 100 ಸೆಂಟಿ ಅಂತಂದ್ರೆ 10⁻², ಹೌದಾ, ಮೀಟರ್, ಇದರ ಸ್ಕ್ವೇರ್ ಆಗ್ಬೇಕಾಯ್ತು. 10⁻² ನ ಸ್ಕ್ವೇರ್ ಅಂದ್ರೆ 10⁻⁴, 10⁻⁴ ಇಲ್ಲಿ ಮೀಟರ್ ಸ್ಕ್ವೇರ್ ಆಯ್ತು, ಹೌದಾ. 100 ಅನ್ನ ನಾವು 10⁻² ಅಂತ ಬರಿಬಹುದು. ಸೊ 10⁻² ಅಂತ ಬರ್ಕೊಂಡ್ರೆ 10⁻² ಇಂಟು 10⁻⁴ ಆಯ್ತು. 10⁻² ಇಂಟು 10⁻⁴ ಮಾಡಿದ್ರೆ 10⁻² ಬರುತ್ತೆ, ಹೌದಾ. ಸೊ ನಮಗೆ ಏರಿಯಾ 10⁻² ಮೀಟರ್, 10⁻² ಮೀಟರ್ ಸ್ಕ್ವೇರ್ ಆದಾಗ ಆಯ್ತು. ಸೊ ಏರಿಯಾ ಎಷ್ಟಾಗಬೇಕಾಯ್ತು, 10⁻² ಮೀಟರ್ ಸ್ಕ್ವೇರ್ ಆದಾಗ ಆಗ್ಬೇಕಾಯ್ತು. ಏರಿಯಾ ಆಯ್ತು, ಆಂಗಲ್ ಆಯ್ತು, ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅವರೇ ಕೊಟ್ಟಿದ್ದಾರೆ. ಇಲೆಕ್ಟ್ರಿಕ್ ಫೀಲ್ಡ್ ಏರಿಯಾ ಒಂದೇ ಡೈರೆಕ್ಷನ್ ಇರೋದ್ರಿಂದ ಅವುಗಳ ನಡುವಿನ ಆಂಗಲ್ 0 ಅಂತ ಬಂದಿದೆ. ಸೊ ನಾವು ಡೈರೆಕ್ಟ್ ಆಗಿ ಫಾರ್ಮುಲಾ ಹಾಕೋಣ. ಇಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಇಎ ಕಾಸ್ ಥೀಟಾ, ಇಎ ಕಾಸ್ ಥೀಟಾ. ಕಾಸ್ ಥೀಟಾದಲ್ಲಿ ಥೀಟಾ 0 ಆಗಿರೋದ್ರಿಂದ ಕಾಸ್ ಥೀಟಾ ವ್ಯಾಲ್ಯೂ ಏನಾಗಬೇಕಾಯ್ತು, ಕಾಸ್ ಥೀಟಾ ವ್ಯಾಲ್ಯೂ 1 ಆಗಬೇಕಾಯ್ತು. ಕಾಸ್ 0 ಇಸ್ 1, ಹೌದಾ. ಸೊ ಈ ಜಾಗದಲ್ಲಿ 1 ಆಗ್ಬೇಕಾಯ್ತು. ಸೊ ಇಎ ಇಂಟು 1 ಅಂದ್ರೆ ಇಎನೇ ಉಳ್ಕೋತು. ಸೊ ಈಗ ಇ ಎಷ್ಟಿದೆ, ಇ ಇರೋದು 3 ಇಂಟು 10⁻³ ಇ ಇರೋದು 3 ಇಂಟು 10⁻³ ಏರಿಯಾ ಇರೋದು 10⁻⁻². ಸೊ 10⁻³ ಮತ್ತೆ 10⁻⁻² ಮಾಡಿದಾಗ ಇಲ್ಲಿ ಬರೋದು 10⁻1 ಅಂದ್ರೆ 10 ಬಂತು, ಹೌದಾ. ಸೊ 10 ಬಂತು. 3 ಇಂಟು 10 ಅಂದ್ರೆ 30 ಆಗಬೇಕಾಯ್ತು. ಸೊ 30 ಅನ್ನೋದು ಆನ್ಸರ್ ನಲ್ಲಿ ಇದೆಯಾ, ಇದೆ, ಆಪ್ಷನ್ ಸಿ ನಲ್ಲಿದೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಏನಿಲ್ಲ, ಇದು ಸೇಮ್ ಟೈಪ್ ಇನ್ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ ಅನ್ನ ನಾನು ನಿಮ್ಗೆ ಹೋಮ್ ವರ್ಕ್ ಆಗಿ ಕೊಡ್ತಾ ಇದ್ದೇನೆ. ಸೊ ಇದನ್ನ ಸಾಲ್ವ್ ಮಾಡಿ ಏನ್ ಆನ್ಸರ್ ಬಂತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಸರಿಯಾದ ಆನ್ಸರ್ ಕೊಟ್ಟವರಿಗೆ ಕಲಿಯುಗ ಕ್ಲಾಸಸ್ ಕಡೆಯಿಂದ ಒಂದು ಹಾರ್ಟ್ ಕೊಡ್ತೇನೆ. ಇವತ್ತಿನ ಕ್ಲಾಸ್ ಇಷ್ಟೇ, ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.